ಬೈಂದೂರು ಪ್ರದೇಶದಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂದರೆ ಸಮಸ್ಯೆ ತಪ್ಪಿದ್ದಲ್ಲ. ಮಳೆಗಾಲದಲ್ಲಿನ ಇಲ್ಲಿನ 100ಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತಿ. ಹೆಚ್ಚು ಕಮ್ಮಿ 4-5 ದಿನವಾದರೂ ಮನೆ ಬಿಟ್ಟು ಹೊರಬರಲಾಗದ ದುಸ್ಥಿತಿ ಬಂದೊದಗುತ್ತಿದೆ. ಹಿಡಿಉಪ್ಪು, ದಿನಸಿ, ತರಕಾರಿ ತರಬೇಕಾದರೂ ಕೂಡ ದೋಣಿಯಲ್ಲೇ ಸಾಗಬೇಕು. ಈ ಬಗ್ಗೆ ಒಂದು ವರದಿಯಲ್ಲಿದೆ. ನಾವುಂದ ಗ್ರಾಮದ ಬಡಕೆರೆ, ಸಾಲ್ಬುಡ, ಬಾಂಗಿನ ಮನೆ, ಕಂಡಿಕೇರಿ, ಮರವಂತೆ, ಪಡುಕೋಣೆ, ಚಿಕ್ಕಳ್ಳಿ, ಅರೆಹೊಳೆ ಮೊದಲಾದೆಡೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಜನಸಾಮಾನ್ಯರು ಅನುಭವಿಸುವ ಪಾಡು ಹೇಳತಿರದು. ಈ ಭಾಗದ ಮನೆ, ದೇವಸ್ಥಾನ, ಜಾನುವಾರು ಕೊಟ್ಟಿಗೆ, ರಸ್ತೆ ಎಲ್ಲವೂ ನೀರಿನಿಂದ ಮುಳುಗಿ ಹೋಗಿದೆ. ಹೊಳೆ, ಗದ್ದೆ, ತೋಟ ಯಾವುದು ಎಂಬುದನ್ನು ತಿಳಿಯಲಾಗದಂತೆ ನೆರೆಯೇರಿದೆ. ನೆರೆ ನೀರಿನಲ್ಲಿ ರಸ್ತೆ ಮುಳುಗಿದ್ದು 1 ಪ್ಯಾಕೆಟ್ ಉಪ್ಪು ಬೇಕಾದರೂ ದೋಣಿ ಏರಿ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. 3-4 ದಿನ ಬಿಡದೆ ಮಳೆ ಸುರಿದರೆ ಇಲ್ಲಿ ನೆರೆ ಸೃಷ್ಟಿಯಾಗ್ತದೆ. ನೆರೆ ನೀರು ಏರಿದ ತಕ್ಷಣ ನದಿ ಪಾತ್ರದ ಜನರು, ಜಾನುವಾರು, ಮೂಕ ಪ್ರಾಣಿಗಳನ್ನು ದೋಣಿ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸೇರಿಸಿ ತಾವು ಮುಳುಗಿದ ಮನೆಯಲ್ಲಿಯೇ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾರೆ. ನಾವುಂದ ಬಡಕೆರೆ, ಸಾಲ್ಬುಡ, ಅರೆಹೊಳೆ, ಕೋಣ್ಕಿ, ಕುದ್ರು, ಚಿಕ್ಕಳ್ಳಿ, ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನೂ ಹೊಸತಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗಲಾರದು. ಮಳೆಗಾಲದಲ್ಲಿ ಇಲ್ಲಿಗಾಗಿ 3-4 ದೋಣಿ ಮೀಸಲಿಡಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿ ಏರಿ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ವರ್ಗದವರು ನಿರಂತರವಾಗಿ ಈ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಜನರ ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕು ಆಡಳಿತಾಧಿಕಾರಿ ಪ್ರದೀಪ್, ತಾಲೂಕು ಪಂಚಾಯತ್ನ ಭಾರತಿ, ಬೈಂದೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ನಮ್ಮ ಟೀಮ್ ಎಲ್ಲದಕ್ಕೂ ಸಿದ್ಧವಾಗಿದೆ. ಈ ನಾವುಂದ, ಬಡಕೆರೆ, ಪಡುಕೋಣೆ, ಈ ಸಾಲ್ಬುಡ ಇಲ್ಲಿ ಈಗಾಗಲೇ ನೆರೆ ಬಂದಿದೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳಗಿನ ಜಾವ 3 ಗಂಟೆಯಿಂದ ನೆರೆ ಆಗಿದೆ. ಸೊ ಈಗ ನಮ್ಮ ಟೀಮ್ ಒಂದು ರೌಂಡ್ ಹೋಗಿದ್ದಾರೆ. ಹೋಗಿ ಎಲ್ಲ ಭೇಟಿ ಮಾಡಿ ಬಂದರೆ ಅದು ಯಾವುದೇ ರೀತಿ ಯಾರಿಗೂ ಏನೂ ಹಾನಿಯಾಗಿಲ್ಲ ದೇವ್ರ ದಯದಿಂದ. ಮತ್ತು ಅವರಿಗೆ ನಾವು ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೆ ಸರ್ಕಾರಕ್ಕೆ ವರದಿ ಮಾಡ್ತಿದ್ದೀವಿ. ಮತ್ತು ಏನೇನಾಗಿದೆ ಅನ್ನೋದನ್ನ ನಾವು ಕೂಡ ವರದಿ ತೊಗೊಂಡು ಇಮ್ಮಿಡಿಯೇಟ್ DC ಮೇಡಮ್ಗೆ ವರದಿ ಕೊಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ಈಗ ತಾತ್ಕಾಲಿಕವಾಗಿ ಜನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಎಲ್ಲ ಅವರ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಠಾಣೆಯ ದೂರವಾಣಿ 08254251101. ಇದು ಠಾಣೆಯ ದೂರವಾಣಿ. ನನ್ನ ಮೊಬೈಲ್ ಸಂಖ್ಯೆ ಸಹ 9481443247. ಜೆಪಿ ಬಡಕೆರೆ, V4 ನ್ಯೂಸ್, ಬೈಂದೂರು.